So take down the next problem. It is also a question paper problem of 2017, 6 marks question paper problem it is. So question is, Jaya holds 5,000 equity shares in Kamath Limited, the paid up capital of which is 30,000 shares of rupees 1 each. It is ascertained that A. Normal annual profit is 5,000. B. Normal rate of return is 8%. Jaya requests you to value her shares based on the above information. So ಇಲ್ಲಿ they have ಏನು ಹೇಳಿದ್ರೆ, Jaya holds 5,000 equity shares in Kamath Limited. Kamath Limited is a company. So Kamath Limited is a company. Jaya is a shareholder. So Jaya is a shareholder. Jaya holds 5,000 equity shares in Kamath Limited. So Kamath Limited ಅಲ್ಲಿ Jaya 5,000 equity shares ನ ಹೋಲ್ಡ್ ಮಾಡ್ತಾಳೆ. The paid up capital of which is 30,000 shares of rupees 1 each. ಅಂದರೆ ಕಾಮತ್ ಲಿಮಿಟೆಡ್ ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟು? 30,000 ಶೇರ್ಸ್. ಔಟ್ ಆಫ್ 30,000 ಶೇರ್ಸ್ ಜಯಾ ಹೋಲ್ಡ್ಸ್ 5,000 ಈಕ್ವಿಟಿ ಶೇರ್ಸ್. ಸೊ ಕಾಮತ್ ಲಿಮಿಟೆಡ್ ಹ್ಯಾಸ್ 30,000 ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್. ಔಟ್ ಆಫ್ ದಟ್ 5,000 ಈಕ್ವಿಟಿ ಶೇರ್ಸ್ ವಾಸ್ ಹೋಲ್ಡ್ ಬೈ ಜಯಾ. ಪೇಡ್ ಅಪ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ ₹1. ಇಟ್ ಈಸ್ ascertained that A. Normal annual profit is 5,000. So normal annual profit andre profit available. Profit available is ₹5,000. Normal rate of return is 8%. Normal rate of return ಎಷ್ಟು ಕೊಟ್ಟಿದ್ದಾರೆ? 8%. Jaya request you to value her shares based on the above information. ಸೊ ಇಲ್ಲಿ ನಮಗೆ ಯಾವ ಮೆಥಡ್ ಅಂತ ಕೊಟ್ಟಿಲ್ಲ, ಇನ್ಫಾರ್ಮೇಶನ್ ಕೂಡ ಜಾಸ್ತಿ ಇಲ್ಲ. ನಮಗೆ ಇಲ್ಲಿ ಜಯಾದು ಮಾತ್ರ ಏನು ಹೇಳಿರೋದು, ವ್ಯಾಲ್ಯೂ ಜಯಾದು ಶೇರ್ಸ್ದು ಮಾತ್ರ ವ್ಯಾಲ್ಯೂ ಆಫ್ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈಕ್ವಿಟಿ ಶೇರ್ ಹೋಲ್ಡರ್ದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ನಮ್ಮ ಹತ್ರ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಅಂತ ಗೊತ್ತು, ಶೇರ್ ಹೋಲ್ಡರ್ ಎಷ್ಟು ಹೋಲ್ಡ್ ಮಾಡ್ತಾರೆ ಅಂತ ಗೊತ್ತು, ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟು ಅಂತ ಗೊತ್ತು. ನಾರ್ಮಲ್ ಆನ್ಯುವಲ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಅವೈಲಬಲ್ ಎಷ್ಟು ಅಂತ ಹೇಳಿದ್ರೆ 5,000 ಅಂತ ಹೇಳುವಂಥದ್ದು ಗೊತ್ತಿದೆ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ? 8% ಇದೆ. ಸೊ ನಾವು ಶೇರ್ಸ್ನ ವ್ಯಾಲ್ಯೂ ಮಾಡಬೇಕಿಲ್ಲೇ. ಸೊ ಇಲ್ಲಿ ನಮಗೆ ಅಸೆಟ್ಸ್ ಕೊಟ್ಟಿಲ್ಲ, ಲಯಬಿಲಿಟೀಸ್ ಏನು ಕೊಟ್ಟಿಲ್ಲ, ಬರೀ ನಾರ್ಮಲ್ ರೇಟ್ ಆಫ್ ರಿಟರ್ನ್, ಆನ್ಯುವಲ್ ಪ್ರಾಫಿಟ್ ಕೊಟ್ಟಿರೋದ್ರಿಂದ ನಿಮಗೆ ಸಿಂಪಲ್ ಆಗಿ ಗೊತ್ತಾಗುತ್ತೆ ಇದನ್ನು ನಾವು ಈಲ್ಡ್ ಬೇಸಿಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿ. ಸೊ ಇಲ್ಲಿ ನಾವು ಯಾವ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಈಲ್ಡ್ ಬೇಸಿಸ್ ಅಲ್ಲಿ. ಯಾಕಂದ್ರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾರೆ, ಅಸೆಟ್ಸ್ ಎಲ್ಲ, ಲಯಬಿಲಿಟೀಸ್ ಎಲ್ಲ, ಬೇರೆ ಏನು ಫರ್ದರ್ ಇನ್ಫಾರ್ಮೇಶನ್ ಇಲ್ಲ, ಡೈರೆಕ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆನ್ಯುವಲ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ, ಸೊ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವ್ಯಾಲ್ಯೂ ಪರ್ ಶೇರ್ ಈಲ್ಡ್ ಬೇಸಿಸ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಫಾರ್ಮುಲಾ ಏನು? ವ್ಯಾಲ್ಯೂ ಪರ್ ಶೇರ್ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ಸ್. ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಈಲ್ಡ್ ವ್ಯಾಲ್ಯೂ ನಿಮಗೆ ಬರ್ಸಿದ್ದೀನಿ, ಫಾರ್ಮುಲಾ ಕೂಡ ಪ್ರೀವಿಯಸ್ ಪ್ರಾಬ್ಲಮ್ ಕೂಡ ವರ್ಕ್ಔಟ್ ಮಾಡಿದ್ದೀರಾ. ಏನು? ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ಸ್. ಸೊ ಬಟ್ ನಮ್ಗೆ ಇಲ್ಲಿ ಏನು ಅಂತ ಹೇಳಿದ್ರೆ, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾರೆ, 8% ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್. ಸೊ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಅಗೇನ್ ವಿ ಹ್ಯಾವ್ ಟು ಅಪ್ಲೈ ದ ಫಾರ್ಮುಲಾ. ಸೊ ಏನು? ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಫಾರ್ಮುಲಾ ಏನು? Expected rate of return is equal to profits available to equity shareholder for equity dividend divided by equity share capital into 100. Expected rate of return ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ಗೆ ಪ್ರಾಫಿಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಫಾರ್ ಇಕ್ವಿಟಿ ಡಿವಿಡೆಂಡ್ ಅಂದರೆ ನಮ್ಗೆ ಕೊಟ್ಟಿದ್ದಾರೆ ನಾರ್ಮಲ್ ಆನ್ಯುವಲ್ ಪ್ರಾಫಿಟ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ ಥರದ್ದೇನಿಲ್ಲ, ಡಿಡಕ್ಟ್ ಮಾಡಬೇಕು ಅಂತ ಏನಿಲ್ಲ, ಆ ಥರದ್ದೇನು ಕೊಟ್ಟಿಲ್ಲ. ಸೊ ಸ್ಟ್ರೈಟ್ ಅವೇ ಆನ್ಯುವಲ್ ಪ್ರಾಫಿಟ್ನೇ ನಾವು ಪ್ರಾಫಿಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಷ್ಟಿದೆ ಇಲ್ಲಿ ನಾರ್ಮಲ್ ಆನ್ಯುವಲ್ ಪ್ರಾಫಿಟ್? ಸೊ ನಾರ್ಮಲ್ ಆನ್ಯುವಲ್ ಪ್ರಾಫಿಟ್ ಈಸ್ 5,000 divided by number of equity shares. So total number of equity shares, not Jaya's equity shares, total number of equity shares. So ನಮಗೀಗ total expected rate of return of a company expected rate of return ಬೇಕಿರೋದು. ಸೊ ಕಂಪನಿ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಬೇಕಿರೋದು. ಸೊ ಅದಕ್ಕೆ ನಾವು ಟೋಟಲ್ ನಂಬರ್ ಆಫ್ ಪೇಡ್ ಅಪ್ ಕ್ಯಾಪಿಟಲ್, ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟಿರೋದು? ಕಾಮತ್ ಲಿಮಿಟೆಡ್ ದ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ವಿಚ್ is 30,000 shares of rupees 1 each. So 5,000 divided by 30,000 into 100. So expected rate of return ಎಷ್ಟು ಬರುತ್ತೆ? Expected rate of return is equal to 5,000 divided by 30,000 into 100 ಅಂತ ಹೇಳಿದೆ 16.67% ಬರುತ್ತೆ. 16.67%. ಸೊ ನಮ್ಗೆ ಇವಾಗ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಸಿಕ್ಕಿದೆ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ನಮಗೆ ಕ್ವೆಶ್ಚನ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಈಸ್ 8%. ಸೊ
Normal rate of return is 8%. It is given in the question. So 8% is the normal rate of return. Expected rate of return calculate ಮಾಡಿದೀವಿ 16.6%. That is profits available to equity shareholder for equity dividend. And the normal annual profit 5,000 divided by total equity share. Total ಎಷ್ಟಿದೆ 30,000. ಜಯ ಶೇರ್ ಹೋಲ್ಡರ್ದಲ್ಲ ಕಂಪನಿದು. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ಗೆ ನಾವು ಶೇರ್ ಹೋಲ್ಡರ್ದು ತಗೊಳ್ಳ ಟೋಟಲ್ ಕಂಪನಿ ತಗೊಳ್ತೀವಿ 30,000 into 100. ಸೊ ಇವಾಗ ನಾವು ವ್ಯಾಲ್ಯೂ ಪರ್ ಶೇರ್ ಆಫ್ ಜಯ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹಿಯರ್ ವ್ಯಾಲ್ಯೂ ಪರ್ ಶೇರ್ ಫಾರ್ಮುಲಾ ಏನು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು ಪೇಯ್ಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ಸ್. ಸೊ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಎಷ್ಟು 16.67 divided by normal rate of return 8 into paid up value of shares. So paid up value of shares is to face value 30,000 shares of rupees 1 each. Paid up value is to 1. So into 1. So 16.67 expected rate of return, that is ERR. Normal rate of return NRR 8% question allide. So 16.67 divided by 8 into 1 ಎಷ್ಟಾಗುತ್ತೆ ಅವಾಗ ವ್ಯಾಲ್ಯೂ ಆಫ್ ಶೇರ್ rupees 2.08 rupees 2.08. ಸೊ ಇದು ವ್ಯಾಲ್ಯೂ ಪರ್ ಶೇರ್. ಸೊ ನಮಗೆ ಟೋಟಲ್ ಶೇರ್ ವ್ಯಾಲ್ಯೂ ಬೇಕು ಅಂದರೆ ಜಯಾದು ಶೇರ್ ಹೋಲ್ಡರ್ದು ಶೇರ್ ಬೇಕು ನಮಗಿಲ್ಲಿ. ಜಯಾದು ಈಕ್ವಿಟಿ ಶೇರ್ ಎಷ್ಟಿದೆ 5,000 ಇದೆ. ಸೊ ಅದು ಒಂದು ಪರ್ ವ್ಯಾಲ್ಯೂ ಆಫ್ ಶೇರ್ ನಮಗೆ ಗೊತ್ತಿದೆ. ಸೊ ನಮಗೆ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ ಆಫ್ ಜಯಾದು ಟೋಟಲ್ ವ್ಯಾಲ್ಯೂ ಬೇಕು ಅಂತ ಹೇಳಿರೋದಲ್ವಾ. ಜಯ ರಿಕ್ವೆಸ್ಟ್ ಯು ಟು ವ್ಯಾಲ್ಯೂ ಹರ್ ಶೇರ್ ಬೇಸ್ಡ್ ಆನ್ ದ ಎಬೋ ಇನ್ಫಾರ್ಮೇಷನ್. ವ್ಯಾಲ್ಯೂ ಆಫ್ ಶೇರ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಇಲ್ಲಿ. ಸೇಮ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಜಯ. ಸೊ ಜಯ ಎಷ್ಟು ಶೇರ್ಸ್ನ ಹೆಲ್ಡ್ ಮಾಡಿದ್ದಾಳೆ 5,000 ಈಕ್ವಿಟಿ ಶೇರ್ಸ್. ಸೊ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಇಲ್ಲಿ ಜಯ ಹೆಲ್ಡ್ ಮಾಡಿರೋವಂಥದ್ದು 5,000 ಇಂಟು ವ್ಯಾಲ್ಯೂ ಪರ್ ಶೇರ್ ವ್ಯಾಲ್ಯೂ ಎಷ್ಟು 2.08 ಇಂಟು 2.08. ಸೊ ವ್ಯಾಲ್ಯೂ ಪರ್ ಶೇರ್ ಎಷ್ಟು rupees 10,400. ಸೊ 5,000 ಇಂಟು 2.80. 5,000 ಯಾವುದು ಅಂದರೆ ಶೇರ್ಸ್ ಹೆಲ್ಡ್ ಬೈ ಜಯ. ಸೊ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಹೆಲ್ಡ್ ಬೈ ಜಯ 5,000. ವ್ಯಾಲ್ಯೂ ಪರ್ ಶೇರ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ವ್ಯಾಲ್ಯೂ ಪರ್ ಶೇರ್ ಆಫ್ ಜಯ ಟೋಟಲ್ ವ್ಯಾಲ್ಯೂ ಆಫ್ ಜಯ ನಮಗೆ ಟೋಟಲ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಬೇಕು. ಟೋಟಲ್ ವ್ಯಾಲ್ಯೂ ಆಫ್ 5,000 ಇಕ್ವಿಟಿ ಶೇರ್ಸ್ ವ್ಯಾಲ್ಯೂ 10,400.